ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅವರೆಕಾಳು ಸೀಸನ್ ನಡೀತಿರೋದ್ರಿಂದ ಈ ಚಳಿಗೆ ಈ ರೀತಿ ಒಂದು ಸಲ ಅವರೆಕಾಳು ಉಪ್ಸಾರು ಮತ್ತು ಮುದ್ದೆ ಮಾಡಿ ನೋಡಿ. ಯಾವತ್ತೂ ಮುದ್ದೆ ಅಥವಾ ಮತ್ತು ಉಪ್ಸಾರು ಮಾಡಿಲ್ಲ ಅಂದವ್ರು ಕೂಡ ಒಂದು ಸಲ ಈ ರೀತಿ ಪ್ರಯತ್ನ ಮಾಡಿದ್ರೆ ಅವರೆಕಾಳು ಸೀಸನ್ ಮುಗಿಯೋವರೆಗೂ ಪದೇ ಪದೇ ಮಾಡಿ ತಿಂತೀರಾ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಅದು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ಮೊದಲಿಗೆ 2 ಕಪ್ನಷ್ಟು ಅವರೆಕಾಳನ್ನ ತಗೊಳ್ತಾ ಇದ್ದೀನಿ. 2 ಕಪ್ ಅವರೆಕಾಳಿಗೆ ಇಲ್ಲಿ 1-2 ಸ್ಪೂನಷ್ಟು ತೊಗರಿಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ನಂತರ 3 ಕಪ್ನಷ್ಟು ನೀರನ್ನ ಸೇರಿಸ್ಕೋಬೇಕು. ಯಾಕೆಂದರೆ ಅದ್ರದ್ದು ಏನು ಅವರೆಕಾಳದು ಕಟ್ಟಿದೆಯಲ್ಲ, ಅದು ಊಟ ಮಾಡೋಕ್ಕೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಬಳಸ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಬಿಡಿಸಿರೋ ಅಂತಹ ಬೆಳ್ಳುಳ್ಳಿ, 1/4 ಸ್ಪೂನಷ್ಟು ಜೀರಿಗೆ, 10-15 ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 1-2 ಪ್ರೆಷರ್ ಕೂಗಿಸ್ಕೋಬೇಕಾಗತ್ತೆ. ಅವರೆಕಾಳು ಕರೆಕ್ಟ್ ಅದಕ್ಕೆ ಬೇಯಬೇಕು, ತುಂಬ ಗಟ್ಟಿನೂ ಇರಬಾರ್ದು, ಹಂಗಂತ ಸ್ಮ್ಯಾಶು ಆಗಬಾರ್ದು. ಅಷ್ಟು ಅದಕ್ಕೆ ಬೆಂದ್ರೇ ಆ ಕಟ್ಟಾಗಲಿ ಮತ್ತು ಅದು ಉಪ್ಸಾರಾಗಲಿ ರುಚಿ ಬರೋದು. ಅದನ್ನು ಸೋಸಿ ಕಾಳು ಮತ್ತು ಅದರದ್ದು ಅವರೆಕಾಳು ಕಟ್ಟನ್ನು ಸಪ್ರೇಟ್ ಮಾಡ್ಕೋಬೇಕು. ನಂತರ ಬೇಯಿಸೋಕೆ ಇಟ್ಟಿದ್ವಲ್ಲ ಅದರೊಳಗಡೆ ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಸಪ್ರೇಟ್ ತೆಗೆದಬೇಕು. ಈಗ ಅದಕ್ಕೆ ಉಪ್ಸಾರಿಗೆ ಖಾರ ರುಬ್ಕೋಬೇಕಲ್ಲ, ಅದನ್ನೊಂದು ಜಾರಿಗೆ ಸೇರಿಸಿ ಅರ್ಧ ಬಿಡಿಸಿರೋ ಅಂಥ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, 1-2 ಇಂಚಿನಷ್ಟು ಹುಣಸೆಹಣ್ಣು ಇರಲಿ, ಕೊತ್ತಂಬರಿ ಸೊಪ್ಪು, ನಂತರ 1/4 ಸ್ಪೂನಷ್ಟು ಮೆಣಸು, ಜೀರಿಗೆ 1/4 ಸ್ಪೂನಷ್ಟು, 1 ಟೊಮೆಟೊನ ಈ ರೀತಿ ಸ್ಟವ್ ಮೇಲೆ ಡೈರೆಕ್ಟು ಸುಟ್ಬಿಟ್ಟು ಸಿಪ್ಪೆನೆಲ್ಲ ತೆಗೆದು ಸೇರಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿದ್ರೆ ನೀವು ಪದೇ ಪದೇ ಮಾಡ್ತೀರಾ ಅಂತ ಹೇಳ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ಟೊಮೆಟೊನ ಈ ರೀತಿ ಕಟ್ ಮಾಡಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಅದು ಮಾಡಿ ಮುಗಿಸೋ ಅಷ್ಟರೊಳಗೆ ಮನೆ ಫುಲ್ ಘಮ ನೋಡಬೇಕು ಹೆಂಗೆ ಬರ್ತಿರುತ್ತೆ ಅಂದರೆ, ಎಷ್ಟೊತ್ತಿಗೆ ಊಟ ಮಾಡೋಣ ಅನಿಸ್ತಾ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಯಿಸಿರೋ ಅಂಥ ಅವರೆಕಾಳು ಇದೆಯಲ್ಲ, ಅದನ್ನು 1 ಸೌಟನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ರುಬ್ಬಾರ್ದು, ಪಲ್ಸ್ ಮೋಡಲ್ಲಿ ಈ ಥರ ತರಿಯಾಗಿ ರುಬ್ಕೋಬೇಕು. 4-5 ಸಲ ವಿಪ್ ಮಾಡಿದ್ರೆ ಸಾಕು. ಜಸ್ಟ್ ಆಫ್ ಆನ್ ಥರ ರುಬ್ಬಿದ್ರೆ ಖಾರ ರೆಡಿ ಆಗುತ್ತೆ. ಈಗ ಜಾರ್ಗೆ 1-2 ಸೌಟ್ನಷ್ಟು ಅವರೆಕಾಳು ಕಟ್ಟಿತ್ತಲ್ಲ ಅದನ್ನೇ ಬಳಸಬೇಕು, ನೀರು ಬಳಸಬಾರ್ದಿಲ್ಲಿ. ಜಾರ್ನೆಲ್ಲ ತೊಳೆದಿದ್ದ ನೀರನ್ನ ಇದಕ್ಕೆ ಸೇರಿಸ್ಕೊಂಡ್ರೆ ಉಪ್ಸಾರಿನ ಖಾರ ರೆಡಿ ಆಗುತ್ತೆ. ಇಷ್ಟು ಮಾಡೋ ಅಷ್ಟರೊಳಗೆ ಮನೆ ಫುಲ್ಲು ಉಪ್ಸಾರಿನ ಘಮ ಹೆಂಗೆ ಬರ್ತಿರುತ್ತೆ ಅಂದರೆ, ಎಷ್ಟೊತ್ತಿಗೆ ಊಟ ಮಾಡೋಣ ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬರ್ತಿರುತ್ತೆ. ಖಂಡಿತ ಮಿಸ್ಸೇ ಮಾಡಬೇಡಿ. ಯಾವತ್ತೂ ತಿಂದಿಲ್ಲ ಅನ್ನೋರು ಕೂಡ ಪ್ರಯತ್ನ ಮಾಡಿ. ಈಗ ಮುದ್ದೆ ಮಾಡೋ ವಿಧಾನ ನೋಡೋಣ. ಈಗ ನಾನಿಲ್ಲಿ ಬಾಣಲೆನಲ್ಲೇ ಮುದ್ದೆ ಮಾಡ್ತಾಯಿದ್ದೀನಿ. ಮುಂಚೆ ಎಲ್ಲ ತಪ್ಪಲಿನಲ್ಲಿ ಮಾಡ್ತಾಯಿದ್ರು. ಈ ಥರ ಬಾಣಲಿಲಿ ಮಾಡೋದು ತುಂಬ ಈಸಿ. 1.5 ಕಪ್ನಷ್ಟು ನೀರಿಗೆ ಸ್ವಲ್ಪ ಉಪ್ಪು, ಅರ್ಧ ಸ್ಪೂನಷ್ಟು ತುಪ್ಪನ ಸೇರಿಸಿ ಬಿಸಿಯಾಗಕ್ಕೆ ಇಡ್ತಾಯಿದ್ದೀನಿ. ನಂತರ ಈ ಥರ ಒಂದು ಬೌಲ್ಗೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ 1-2 ಸ್ಪೂನಷ್ಟು ರಾಗಿ ಹಿಟ್ಟನ್ನ ಸೇರಿಸಿ, ಸ್ವಲ್ಪ ಕೂಡ ಗಂಟಿರಬಾರ್ದು, ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀವು ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ರೆಸಿಪಿ ನೋಟಿಫಿಕೇಷನ್ ಮಿಸ್ ಆಗದೆ ತಲುಪುತ್ತೆ ನಿಮಗೆ. ನಂತರ ಈಗ ನೀರು ಕಾಯಕ್ಕಿಟ್ಟಿದ್ನಲ್ಲ ಅದರೊಳಗಡೆ ಸ್ವಲ್ಪ ಕೂಡ ಗಂಟಿಲ್ಲದೆ ಮಿಕ್ಸ್ ಮಾಡಿರೋ ಅಂಥ ರಾಗಿ ಹಿಟ್ಟನ್ನ ಸೇರಿಸಿ ಇದನ್ನು ಈಗ ಸ್ವಲ್ಪ ದೊಡ್ಡ ಊರಿನಲ್ಲೇ ಕುದಿಸ್ಕೊಳ್ಳಿ. ಹಿಂಗೆ ಚೆನ್ನಾಗಿ ಉಕ್ಕಿ ಬರಬೇಕು. ಇದಕ್ಕೆ ಮುದ್ದೆ ಹೆಸರು ಅಂತ ಹೇಳ್ತಾ ಇದ್ರು ಅಮ್ಮರೆಲ್ಲ. ಈ ರೀತಿ ಮುದ್ದೆ ಹೆಸರು ಉಕ್ಕಿ ಬಂದಾಗ ಇದನ್ನು 1-2 ಸೌಟಷ್ಟು ಆ ಮುದ್ದೆ ಹೆಸರನ್ನ ಎತ್ತಿಡ್ತಾ ಇದ್ದೀನಿ, ಗಂಜಿನ. ಮುಂದೆ ಮತ್ತೆ ಹೇಗೆ ಬಳಸೋದು ಹೇಳ್ಕೊಡ್ತೀನಿ. ನೀವು ಯಾವತ್ತೂ ಮುದ್ದೆ ಮಾಡೇ ಇಲ್ಲಪ್ಪ ಅನ್ನೋರು ಕೂಡ ಆರಾಮಾಗಿ ಈ ರೀತಿ ಮುದ್ದೆ ಮಾಡ್ಕೋಬೋದು. ನಾನು ಮಾಡ್ತಿರೋ ಅಂಥ ಮುದ್ದೆಯಲ್ಲಿ 1-2 ಮುದ್ದೆ ಆಗೋಷ್ಟು ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಮುದ್ದೆ ಬೇಕೋ ಆ ಪ್ರಮಾಣದಲ್ಲಿ ನೀರು ಮತ್ತು ಹಿಟ್ಟನ್ನ ಹೆಚ್ಚು ಕಮ್ಮಿ ಮಾಡ್ಕೋಬೋದು. 1 ನಿಮಿಷ ಈ ರೀತಿ ಕುದಿಸ್ಕೊಳ್ಳಿ, ಚೆನ್ನಾಗಿ ಹಿಂಗೆ ಉಕ್ಕಿ ಬರ್ತಾ ಇದೆ ಅಂದಾಗ ಮಿಕ್ಸ್ ಮಾಡಿ ಮುದ್ದೆ ಹೆಸರು ಎಷ್ಟು ಚೆನ್ನಾಗಿ ಉಕ್ಕಿ ಬರುತ್ತೋ ಅಷ್ಟು ಚೆನ್ನಾಗಿ ಮುದ್ದೆ ಬರುತ್ತೆ. ಇಲ್ಲಿ ನಾನು 1.5 ಕಪ್ನಷ್ಟು ಏನು ನೀರು ತೊಗೊಂಡಿದ್ದೆ ಅಷ್ಟಕ್ಕೆ ಇಲ್ಲಿ ನಾನು 1 ಕಪ್ನಷ್ಟು ಹಿಟ್ಟು ಮತ್ತು ಮೇಲೆ 1-2 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. 1/4 ಕಪ್ಪು ಫುಲ್ ಇಲ್ಲ, 1 ಕಪ್ಪು ಮತ್ತು 1-2 ಸ್ಪೂನಷ್ಟು ಇರ್ಬೋದು ಅಷ್ಟೇ ಹಿಟ್ಟು. ಈಗ ಇದನ್ನು ಮಿಕ್ಸ್ ಮಾಡೋದು ಹೇಗೆ ಮಿಕ್ಸ್ ಮಾಡಬೇಕಂದ್ರೆ
ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡಬೇಕು. ಒಂದೇ ಡೈರೆಕ್ಷನಲ್ಲಿ ಈ ಥರ ಮಿಕ್ಸ್ ಮಾಡ್ತಾ ಬಂದರೆ ಸ್ವಲ್ಪ ಕೂಡ ಗಂಟು ಉಳಿಯಲ್ಲ, ನೀಟಾಗಿ ಹಿಟ್ಟು ಮತ್ತು ನೀರು ಮಿಕ್ಸ್ ಆಗುತ್ತೆ. ನೋಡಿ, ಈಗ ಇಷ್ಟು ಮಿಕ್ಸ್ ಮಾಡಿದ ಮೇಲೆ ನಾನೇನು ಮುದ್ದೆ ಹೆಸರು ಗಂಜಿ ಎತ್ತಿಟ್ಟಿದ್ನಲ್ಲ ಅದನ್ನೀಗ ಇದಕ್ಕೆ ಸೇರಿಸಿ ಲಿಡ್ ಕ್ಲೋಸ್ ಮಾಡಿ 2-3 ನಿಮಿಷ ಸಣ್ಣ ಉರಿನಲ್ಲಿ ಬೇಯಿಸ್ಕೊಳ್ಳಿ. ಮುದ್ದೆ ಚೆನ್ನಾಗಿ ಬೇಯಬೇಕು. ಮತ್ತು ಇದನ್ನು ಮುದ್ದೆ ಕೂಡಿಸೋದು ಅಂತಾರೆ. ಮುಂಚೆ ಎಲ್ಲ ತಪ್ಪಲಿನಲ್ಲಿ ಕಾವುಗೋಲು ಇಟ್ಕೊಂಡು ಮುದ್ದೆ ಕೋಲಲ್ಲಿ ಕೂಡಿಸ್ತಾ ಇದ್ವಿ. ಇವಾಗೆಲ್ಲ ಬಾಣಲಿನಲ್ಲಿ ಈ ಥರ ಆರಾಮಾಗಿ ಮುದ್ದೆ ಮಾಡ್ಕೋಬೋದು. ಸ್ವಲ್ಪ ಗಟ್ಟಿ ಸೌಟ್ ಇರಬೇಕಷ್ಟೇ. ಈ ರೀತಿ ಒಂದು ಸ್ವಲ್ಪ ಕೂಡ ಹಿಟ್ಟು ಗಂಟುಗಳಿಲ್ಲದೆ ಇರೋ ರೀತಿ ಈ ಥರ ಮುದ್ದೆನ ಚೆನ್ನಾಗಿ ಕೂಡಿಸ್ಕೊಳ್ಳಿ. ಯಾವತ್ತೂ ಮುದ್ದೆ ಮಾಡಿಲ್ಲ ಅಂದವ್ರು ಕೂಡ ಇಷ್ಟೇ ಚೆನ್ನಾಗಿ ಮುದ್ದೆ ಮಾಡ್ಬೋದು. ಇದು ಕರೆಕ್ಟು ಹದದಲ್ಲಿರುತ್ತೆ ಮುದ್ದೆ. ತುಂಬ ಗಟ್ಟಿನೂ ಇಲ್ಲ, ತುಂಬ ಮೆತ್ತಗೂ ಇರಲ್ಲ. ತುಂಬ ಸಾಫ್ಟ್ ಬೇಕು ಅನ್ನೋರು 1-2 ಸ್ಪೂನ್ ಹಾಕಿದ್ನಲ್ಲ ಹಿಟ್ಟು, ಅದನ್ನು ಹಾಕದೇ ಇದ್ದರೆ ಆಯ್ತಷ್ಟೇ. ಮತ್ತು ಇನ್ನೊಂದು 2 ಸ್ಪೂನಷ್ಟು ನೀರನ್ನ ಸೇರಿಸಿ, ಬಿಸಿನೀರು ಸೇರಿಸಿ, ತಣ್ಣೀರು ಸೇರಿಸಬಾರ್ದು. ಲಿಡ್ ಕ್ಲೋಸ್ ಮಾಡಿ 1 ನಿಮಿಷ ಬೇಯಿಸಿದ್ರೆ ನೋಡಿ, ಈ ರೀತಿ ಮುದ್ದೆನ ಮುಟ್ಟಿದಾಗ ಕೈಗೆ ಅಂಟಬಾರ್ದು. ಆವಾಗ ಕರೆಕ್ಟ್ ಹದದಲ್ಲಿ ಮುದ್ದೆ ಬೆಂದಿದೆ ಅಂತ. ಮತ್ತು ಅಲ್ಲೂ ಅಷ್ಟೇ ಬಾಣಲಿಗೆ ಅಂಟಲ್ಲ, ನೀಟಾಗಿ ಮುದ್ದೆ ಈ ರೀತಿ ಒಂದು ಕಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಂತರ ಇದನ್ನೆಲ್ಲ ಒಳಕಲ್ಲಲ್ಲಿ ಅಮ್ಮಾರು ಚೆನ್ನಾಗಿ ಈ ರೀತಿ ಮುದ್ದೆ ಕಟ್ತಿದ್ರು ನಾದಿ. ಕೈ ಸುಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಒಂದು ಬಟರ್ ಪೇಪರ್ ಮೇಲೆ ಈ ರೀತಿ ಮುದ್ದೆ ಕಟ್ಕೊಳ್ತೀನಿ. ಇದು ಈಸಿ ಮೆಥಡು, ಮತ್ತು ಕೈಗೂ ಸುಡಲ್ಲ. ನಾವು ಈ ರೀತಿ ಮುದ್ದೆ ಎಷ್ಟು ಚೆನ್ನಾಗಿ ನಾದಿ ಕಟ್ತೀವೋ ಅಷ್ಟು ಮೃದುವಾಗಿ, ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ. ಸ್ವಲ್ಪ ಕೂಡ ಗಂಟಾಗಲಿ ಇರಲ್ಲ. ನೋಡ್ತಿದ್ರೆ ಗೊತ್ತಾಗ್ತಿದೆ ಎಷ್ಟು ನೈಸಾಗಿ ಮಿಂಚ್ತಿದೆ. ಖಂಡಿತ ಅವರೆಕಾಳು ಸೀಸನ್ ಮುಗಿಯೋ ಅಷ್ಟರಲ್ಲಿ ಈ ರೀತಿ ಒಂದು ಮುದ್ದೆ ಉಪ್ಸಾರು ಮಾಡಿ ತಿನ್ನಿ. ಹೇಳ್ತೀನಲ್ಲ, ಅವರೆಕಾಳು ಸೀಸನ್ ಬರೋದು ಕಾದು ಮಾಡ್ತೀರಾ, ಅಷ್ಟು ಅದ್ಭುತವಾಗಿರುತ್ತೆ ಅವರೆಕಾಳು ಉಪ್ಸಾರು ಮುದ್ದೆ ರೆಡಿ ಆಯಿತು. ಈಗ ಇದನ್ನು ಹೇಗೆ ತಿನ್ನೋದು ಅಂದರೆ, ಒಂದು ತಟ್ಟೆಗೆ ಹಾಕಿ ಅವರೆಕಾಳಿಗೆ ಒಗ್ಗರಣೆ ಬೇಕಾದ್ರೆ ಹಾಕ್ಕೋಬೋದು. ನಾನೇನಿಲ್ಲಿ ಒಗ್ಗರಣೆ ಹಾಕಿಲ್ಲ. ಅವರೆಕಾಳು ಜೊತೆಗೆ ನಾವು ಏನು ರುಬ್ಬಿರ್ತೀವಲ್ಲ ಖಾರ, ಅದನ್ನು ಸೇರಿಸಿ ನಂತರ ಏನಿದು ಕಟ್ಟಿದೆಯಲ್ಲ ಅದನ್ನು ಸೇರಿಸ್ಕೋಬೇಕು. ಇಲ್ಲಿ ಸ್ವಲ್ಪ ಉಪ್ಪೇನಾದರೂ ನಾನು ಹಾಕಿರೋ ಪ್ರಮಾಣದಲ್ಲೇ ಹಾಕಿದ್ರೆ ಕರೆಕ್ಟ್ ಅದಕ್ಕಿರುತ್ತೆ. ಸ್ವಲ್ಪ ಕಮ್ಮಿ ಅನಿಸಿದ್ರೆ ಉಪ್ಪು ಸೇರಿಸ್ಕೋಬೋದು. ಖಾರವಾಗಿ ಉಪ್ಪು, ಹುಳಿ, ಖಾರ, ಬೆಳ್ಳುಳ್ಳಿ, ಜೀರಿಗೆ ಫ್ಲೇವರ್ ಹೆಂಗಿರುತ್ತೆ ಅಂದರೆ ಮಿಸ್ಸೇ ಮಾಡಬೇಡಿ. ಖಂಡಿತ ಟ್ರೈ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.